ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ತಮಗೇನಾದ್ರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆ ತರಲು ಒಬ್ಬ ವ್ಯಕ್ತಿಯಿಂದ ಮಾತ್ರ ಸಾಧ್ಯ, ಅದು ನೀವೇ. ಹೌದಲ್ವ ಸ್ನೇಹಿತರೆ? ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಬಹುದು. ಅದು ಕೆಟ್ಟ ಬದಲಾವಣೆ ಆಗ್ಬೋದು ಅಥವಾ ಒಳ್ಳೆ ರೀತಿಯಾದಂತಹ ಬದಲಾವಣೆನೇ ಆಗ್ಬೋದು. ಅದೇನೇ ಇದ್ರೂ ಕೂಡ ಅದನ್ನ ನೀವೇ ಮಾಡೋಕ್ಕೆ ಸಾಧ್ಯ. ಬೇರೆಯವರು ಬಂದು ನಿಮ್ಮ ಜೀವನದಲ್ಲಿ ಏನೋ ಬದಲಾವಣೆ ಮಾಡ್ತಾರೆ ಅಥವಾ ಏನೋ ಒಂದು ಒಳ್ಳೆ ರೀತಿಯಾಗಿ ಆಗ್ಬೋದು ಅಂತ ಅನ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಇನ್ ಕೇಸ್ ಆ ರೀತಿಯಾಗಿ ಇದ್ರೂ ಕೂಡ ಅದು ಎಲ್ಲೋ ಒಂದು 10% ಇರಬಹುದು ಅಷ್ಟೇ. ಮಿಕ್ಕಿದ 90% ಭಾಗ ಬದಲಾವಣೆಗಳನ್ನ ನೀವೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಹೇಳೋದು, ನಿಮ್ಮ ಜೀವನದಲ್ಲಿ ಯಾವ ಹೆಜ್ಜೆನ ಇಡೋಕ್ಕೂ ಮುಂಚೆನೆ ದಯವಿಟ್ಟು ಒಮ್ಮೆ ಯೋಚನೆ ಮಾಡಿ, ನೀವು ಇಡ್ತಿರುವಂತಹ ಹೆಜ್ಜೆ ಒಳ್ಳೆ ರೀತಿಯಾಗಿದೆಯಾ, ಹಾಗೆ ಕೆಟ್ಟ ಪ್ರಭಾವ ಬೀರಬಹುದಾ ನಿಮ್ಮ ಜೀವನದಲ್ಲಿ ಅನ್ನೋದನ್ನ ಒಮ್ಮೆ ಆದರೂ ಯೋಚನೆ ಮಾಡಿ ನೀವು ನೋಡಲೇಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ಬೇಕಾಗಬಹುದು ಅನ್ನೋದನ್ನ ನೀವೇ ಊಹಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಪ್ರತಿಯೊಂದು ಬದಲಾವಣೆ ಕೂಡ ಕೆಲವೊಮ್ಮೆ ನಾವು ಜೀವನದಲ್ಲಿ ಏನು ಅನ್ಕೊಳ್ತೀವಿ ಅಂದರೆ ಇದು ಒಳ್ಳೆ ರೀತಿಯಾಗಿ ಆಗಬಹುದು, ಸೊ ನಾನು ಈ ರೀತಿ ಚೇಂಜ್ ಆಗಬೇಕು ನನ್ನ ಲೈಫಲ್ಲಿ ಅಂತ ಅಂದ್ಕೊಳ್ತೀವಿ. ಆದರೆ ಬರೀ ಅಂದ್ಕೊಂಡೇ ಕೂತಿರ್ತೀವಿ ಹೊರತು ಅದ್ರ ಕಡೆ ಯಾವುದೇ ರೀತಿಯಾದಂತಹ ಸ್ಟೆಪ್ಸನ್ನು ನಾವು ತಗೊಳ್ಳೋದೇ ಇಲ್ಲ. ಅಂದ್ಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ ಅಲ್ವಾ? ಅದನ್ನು ಕಾರ್ಯರೂಪಕ್ಕೆ ತಂದಾಗಲೇ ಪ್ರತಿಯೊಂದು ಕೆಲಸನೂ ಆಗೋದು, ಹಾಗೆ ಅದರಿಂದ ಬರಬೇಕಾದಂತಹ ರಿಸಲ್ಟ್ ಕೂಡ ನಮಗೆ ಸಿಗೋದು. ಜಸ್ಟ್ ಬರೀ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಯಾವ ಕೆಲಸ ಆದರೂ ಆಗುತ್ತಾ? ಇವಾಗ ನಮಗೆ ಹೊಟ್ಟೆ ಹಶ್ವಾಗಿದೆ, ಸರಿ ನಾನು ಊಟ ಮಾಡಬೇಕು ಅಥವಾ ತಿಂಡಿ ತಿನ್ಬೇಕಂತ ಅಂದ್ಕೊಂಡಿದ್ದೀನಿ ಅಷ್ಟೇ, ಆದರೆ ಹೊಟ್ಟೆ ತುಂಬಿಲ್ಲ ನನಗೆ. ಯಾಕಂದರೆ ನಾನು ತಿಂಡಿ ತಿನ್ಬೇಕಂತ ಅಂದ್ಕೊಂಡಿದ್ದೀನಿ ಆದರೆ ಇನ್ನೂ ತಿಂದಿಲ್ಲ. ಸೊ ಅಂತ ನಾವು ಯಾವಾಗ ತಿಂತೀವಿ ಆವಾಗ ಮಾತ್ರ ನಮ್ಮ ಜೀವನದಲ್ಲಿ ಇದ್ದಂತಹ ನಮ್ಮ ಗುರಿನ ನಾವು ತಲುಪೋಕ್ಕಾಗೋದು. ಸೊ ನಿಮ್ಮ ಹೊಟ್ಟೆ ಹಸಿವಿಗೆ ಈಗ ಕಾರಣ ಇನ್ನು ಹಸು ಆಗ್ತಾ ಇದೆ ಅಂದರೆ ಅದಕ್ಕೆ ನೀವೇ ಆಗಿರ್ತೀರ. ಯಾಕಂದರೆ ನೀವಿನ ಊಟನ ತಿಂದಿಲ್ಲ ಅಂದಮೇಲೆ ನಿಮ್ಮ ಜೀವನದಲ್ಲಿ ಬರೀ ಗುರಿನ ನೀವು ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಅಲ್ವಾ? ಆ ಜೀವನದ ಗುರಿಗಳನ್ನು ತಲುಪೋಕ್ಕೂ ಕೂಡ ನಿಮ್ಮ ಜೀವನದಲ್ಲಿ ಎಷ್ಟು ಆಗುತ್ತೆ ಅಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ತಾ ಪ್ರಯತ್ನನ ಬಿಡದೆ ಪ್ರಯತ್ನನ ಖಂಡಿತವಾಗ್ಲೂ ಮಾಡ್ತಾ ಹೋಗಿ. ಒಂದಲ್ಲ ಒಂದಿನ ನಿಮಗೆ ಅದ್ರ ಕಡೆಯಿಂದ ಏನು ಸಿಗಬೇಕಾದಂತಹ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆದರೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.